ನಂದನ್ ಕಶ್ಯಪ್ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ನಂದನ್ ಕಶ್ಯಪ್ ಅವರು ಈಗ RSS ಬಗ್ಗೆ ನಿಮಗೆ ಐಡಿಯಾಲಜಿಕಲಿ ನೀವು ಫೈಟ್ ಮಾಡ್ತಾ ಇದ್ದೀರಿ, ಓಕೆ. ರಾಜಕೀಯ ಅಂತಂದಾಗ ಸೈದ್ಧಾಂತಿಕವಾದಂಥ ಯುದ್ಧಗಳು ಇದ್ದೇ ಇರುತ್ತೆ, ನಾನು ಅದನ್ನು ಅಗ್ರಿ ಮಾಡ್ಕೊಳ್ತೀನಿ. ಬಟ್ ನೀವು ಆದೇಶ ಮಾಡಿದಾಗ ಎಲ್ರಿಗೂ ಮಾಡಿದ್ದೀರಿ, ಎಲ್ರಿಗೂ ಜನರಲ್ ಆಗಿ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಮೂಲಭೂತ ಹಕ್ಕಿಗೂ ಧಕ್ಕೆನೇ ತಾನೇ ಅದು. ನೀವು RSS ಅನ್ನು ಟಾರ್ಗೆಟ್ ಮಾಡೋದಕ್ಕೆ ಹೋದ್ರಿ, ನಾಳೆ ಮತ್ತೊಂದು ಸಂಘಟನೆಗೂ ಧಕ್ಕೆ ಆಗುತ್ತೆ, ಅವರ ಹಕ್ಕಿಗೂ ಧಕ್ಕೆನೇ ಅದು. ನೀವು ಆ ಸೂಕ್ಷ್ಮವನ್ನು ನೋಡ್ಲೇ ಇಲ್ವಾ ಅಂತ ಆದೇಶ ಮಾಡೋ ಸಂದರ್ಭದಲ್ಲಿ? ನೋಡಿ ರಕ್ಷತ್ ಅವರೇ, ಯಾರು ಬೇಕಾದ್ರೂ ಪ್ರೈವೇಟ್ ಜಾಗದಲ್ಲಿ ಅವರ ಸ್ವಂತ ಜಾಗದಲ್ಲಿ ಏನ್ ಬೇಕಾರ ಮಾಡ್ಕೊಳ್ಳಿ. ಇಲ್ಲಿ ಸರ್ಕಾರಿ ಜಾಗದಲ್ಲಿ, ಸರ್ಕಾರಿ ಮೈದಾನದಲ್ಲಿ, ಪಾರ್ಕಿನಲ್ಲಿ ಯಾವ ಒಂದು ಸಂಘಟನೆಗೆ ಸೇರಿದ ಒಂದು ಪ್ರೋಗ್ರಾಮ್ಗಳು ಮಾಡಬಾರ್ದು ಅಂತ ನಾವು ಹೇಳಿದ್ದೀವಿ. ಸೆಕೆಂಡು, BJP ವಕ್ತಾರರು ಆರ್ಮ್ಸ್ನ ಇಟ್ಕೊಂಡು ನಾವು ಯಾವತ್ತೂ ಮಾಡಿಲ್ಲ ಅಂತ ಹೇಳೋದು. ಇದೇ ಸಿಂದಗಿ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇವ್ರದ್ರೆ ಶ್ರೀರಾಮ್ ಸೇನೆ, VHP ಅವರು ಏನ್ ತರಬೇತಿ ಕೊಡ್ತಿದ್ದಾರೆ, ಇದೇ ಮುತಾಲಿಕ್ ತಂಡದವರು, ಇದೇ RSS ನ ಸಿಸ್ಟರ್ ಕನ್ಸರ್ನ್ ಕಂಪ್ನಿಗಳು. RSS ನ ಭಾಗ ಅಲ್ಲ, ತಮಗೆ ಗೊತ್ತಿಲ್ಲ. RSS ನ ಭಾಗ ಅಂತ ಅದು RSS ಭಾಗನೇ, ಅದು RSS ನ ಸಿಸ್ಟರ್ ಕನ್ಸರ್ನ್ ಕಂಪ್ನಿನೇ ಅದು. VHP, ಬಜರಂಗ ದಳ ಇವರೆಲ್ಲ RSS ನ VHP ಬಜರಂಗ ದಳ ಹೌದು. ಶ್ರೀರಾಮ್ ಸೇನೆ ಅದರಿಂದ ಹೊರಗೆ ಬಂದಂತ ಸಂಘಟನೆ. VHP ಬಜರಂಗ ದಳದವರು ಇದೇ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಂದಗಿಲಿ ಇವತ್ತು ಕೂಡ 2024ರಲ್ಲಿ 7 FIR ಆಗಿದೆ. ಇಲ್ಲಿಗಲ್ ಆಗಿ ನನ್ನ ಪ್ರಶ್ನೆಗೆ ಉತ್ತರ, ಇಲ್ಲಿಗಲ್ ಆಗಿ ಆರ್ಮ್ಸ್ ಟ್ರೈನಿಂಗ್ ಕೊಡ್ತಿರ್ಬೇಕಾದ್ರೆ ಒಂದು FIR ಆಗಿದೆ. ಪಾಯಿಂಟ್ ಟು ಬಿ ನೋಟೆಡ್. ಅವ್ರ ಆರ್ಮ್ಸ್ ಇಟ್ಕೊಂಡು ಏನು ನಾವು ತಲವಾರ್ ಇಟ್ಕೊಂಡು ಇದು ಪಿಸ್ತೂಲ್ ಇಟ್ಕೊಂಡು ಏನು ಮಾಡಲ್ಲ. ಪರ್ಟಿಕ್ಯುಲರ್ ಆಗಿ RSS ವಿರುದ್ಧ ಕ್ರಮ ಕೈಗೊಳ್ಳಿ. ನೀವು ಇಡೀ ರಾಜ್ಯಕ್ಕೆ ಜನರಲ್ ಮಾಡ್ತಾ ಇದ್ದೀರಲ್ಲ. ಇಡೀ ರಾಜ್ಯದ ಮೂಲಭೂತ ಹಕ್ಕಿನ ಪ್ರಶ್ನೆ ಇದು. ಇಡೀ ರಾಜ್ಯದ ಮೂಲಭೂತ ಹಕ್ಕಿನ ಪ್ರಶ್ನೆ. RSS ಗೌರವಿಸಬೇಕು, ಇತರ ಸಂಘಟನೆ ಗೌರವಿಸಬೇಕು, VHP ಗೌರವಿಸಬೇಕು, ಎಲ್ಲಾ ಸಂಘಟನೆ, SDPI ಎಲ್ಲಾ ಸಂಘಟನೆ ಗೌರವಿಸಬೇಕು. ನೆಲದ ಕಾನೂನನ್ನು ಎಲ್ಲರಿಗೂ ಒಂದೇ ಹಂಗನ್ಬಿಟ್ಟು ಪಿಕ್ ಅಂಡ್ ಚೂಸ್ ಮಾಡಲ್ಲ. ಬಟ್ ಯಾರು ಕೂಡ ಸರ್ಕಾರಿ ಜಾಗದಲ್ಲಿ ಅವರ ಸಭೆ ಸಮಾರಂಭಗಳನ್ನ, ಒಂದು ಮಾರ್ಚ್ ಪಾಸ್ಟ್ ನ ಒಂದು ಸರ್ಕಾರಿ ಜಾಗದ ಮೇಲೆ ಜನಸಾಮಾನ್ಯರಿಗೆ ಹಕ್ಕಿದೆ ಅನ್ನೋದನ್ನ ಒಪ್ತೀರಾ ತಾವು? 19/2 ಸರ್ಕಾರಿ ಜಾಗ ಅಂತಂದ್ರೆ ಆಳುವಂತ ಸರ್ಕಾರದ ಆಸ್ತಿ ಅಲ್ಲ, ಆಳುವ ಸರ್ಕಾರದ ಆಸ್ತಿ ಅಲ್ಲ, ಜನರ ಆಸ್ತಿ ಅದು. ನೋಡಿ, ಜನರ ಆಸ್ತಿ, ಸರ್ಕಾರದ ಆಸ್ತಿ ಅಲ್ಲ ಅದು. ನೋಡಿ, ಜನರ ಆಸ್ತಿ, ಸರ್ಕಾರದ ಆಸ್ತಿ ಅಂತ ನಾನು ಏನ್ ಹೇಳ್ತಿಲ್ಲ. ಬಟ್ ಅವರ ಇವಾಗ ಈ ಸಂಸ್ಥೆಗಳು ಒಂದು ವಿಷ ಬೀಜ ಬಿತ್ತಾ ಇದೆ. ಇದೇ ಸಿಂದಗಿಯಲ್ಲಿ, ಇದೇ ಉತ್ತರ ಕರ್ನಾಟಕದಲ್ಲಿ. ನನ್ಗೆ ಸಮಯ ಕಡಿಮೆ ಇದೆ, ನಾನು ಮಹೇಶ್ ಮತ್ತು ಹರಿರಾಮ್ ಅವರನ್ನು ಮಾತನಾಡಿಸಿ. ಕಶ್ಯಪ್ ಅವರೇ, ಆಯ್ತು, ಕರೆಕ್ಟ್ ಚೆನ್ನಾಗಿ ಸರಿ ಮಾತಾಡಿದ್ರಿ ಬಿಡಿ. ಇಲ್ಲಿ ಕಶ್ಯಪ್ನವ್ರೆ, ಇಲ್ಲಿ ಹರಿರಾವ್ ಅವರು ಬಹಳ ಉತ್ತಮವಾಗಿ ವಿಶ್ಲೇಷಣೆ ಮಾಡಿದ್ರು. ಯಾಕೆ ಈ ಟೈಮಿಂಗ್ಸ್ ಒಳಗಡೆ ಈ ತರ ಮಾಡ್ತಿದೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿಯಾಗ್ಬಿಟ್ಟಿದೆ. ಅಭಿವೃದ್ಧಿ ಮಾಡದೆ, ರಾಜ್ಯದ ಉದ್ಯೋಗಗಳನ್ನ ಮಾಡದೆ, ಇಡೀ ರಾಜ್ಯದ ಖಜಾನೆ ಖಾಲಿ ಹಂಗಲ್ಲ, ಭ್ರಷ್ಟಾಚಾರ ಮಾಡಿದಂಥದ್ದು, ಉದ್ಯೋಗಗಳನ್ನ ತರದೆ, ಒಬ್ಬ IT-BT ಮಿನಿಸ್ಟರು ಒಂದು ಕಡೆ SLC, ಒಂದು ಕಡೆ PUC ಹೇಳ್ತಕ್ಕಂಥವ್ರು, ಬೇರೆಯವರ ಇಂಟೆಲೆಕ್ಚುಯಲ್ ಬಗ್ಗೆ ಮಾತನಾಡ್ತಕ್ಕಂಥವ್ರು, ರಾಜ್ಯದ ಒಂದೊಂದು ಕಂಪನಿಗಳು ಕರ್ನಾಟಕವನ್ನು ಹೋಗ್ತಾ ಇದೆ. ಇವತ್ತು ಹೇಗಾದ್ರೂ ಮಾಡಿ ಅದನ್ನ ಟರ್ನ್ ಮಾಡಬೇಕು, ಅದನ್ನ ಬದಲಾವಣೆ ಮಾಡಬೇಕು. ಡೈವರ್ಷನ್ ಮಾಡ್ಲಿಕ್ಕೋಸ್ಕರ ತಮ್ಮ ಎಲ್ಲ ಇದನ್ನೆಲ್ಲ ಮಾಡ್ಕೊಂಡು ಇವತ್ತು ಮಾಡ್ತಿರ್ತಕ್ಕಂಥ ಒಂದು ವಿಷಯ ಕೇಳಿ. ಇಲ್ಲಿ ಬಹಳ ಪ್ರಶ್ನೆ, ಒಂದ್ ನಿಮಿಷ ಇರ್ರಿ ಸಾಕು. ನಾನು ಒಂದು ಪ್ರಶ್ನೆ ನಂದನ್ ಅವ್ರಿಗೆ ಕೇಳಿದವ್ರು ನನಗೆ ಉತ್ತರ ಸರಿಯಾಗಿ ಕೊಡ್ಲಿಲ್ಲ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಾನು RSS ನ ವಿರುದ್ಧ ಐಡಿಯಾಲಜಿಕಲಿ ಫೈಟ್ ಮಾಡ್ತಾ ಇದ್ದೀನಿ. ಬಟ್ ನಾನು ಜನರಲ್ ಆಗಿ ನಿರ್ಧಾರವನ್ನ ತೆಗೆದುಕೊಂಡೆ, ಅದು ನನ್ನ ರಾಜ್ಯದ ಮೂಲಭೂತ ಹಕ್ಕಿಗೆ, ರಾಜ್ಯದ ಜನರ ಮೂಲಭೂತ ಹಕ್ಕಿಗೆ ಧಕ್ಕೆ ತಂದಿದೆ. ಇದು ಎಡವಟ್ಟಲ್ಲ ಸರ್ಕಾರ ಮಾಡಿರೋದು? ಖಂಡಿತವಾಗ್ಲು. ಈಗ ನಾವು ಕೂಡ ಯಾರು RSS ನ ಸಮರ್ಥಕರಲ್ಲ. ನಾವು ಸೈದ್ಧಾಂತಿಕವಾಗಿ RSS ಜೊತೆಗೆ ಭಿನ್ನಾಭಿಪ್ರಾಯ ಇದೆ, ಅವ್ರನ್ನ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೀವು ಹೇಳಿದಾಗೆ ನೋಡಿ, ಇವತ್ತು ಅವರು ಮಾಡ್ತಾ ಇರ್ತಾರೆ ಅಂದ್ರೆ ಯಾರನ್ನೋ ಟಾರ್ಗೆಟ್ ಮಾಡೋದಕ್ಕೆ, ಯಾರ ಮೇಲೇನೋ ದ್ವೇಷ ಕಾರ್ಲಿಕ್ಕೆ, ಮತ್ತೆ ಅದ್ರ ಜೊತೆಗೆ ಯಾರ ಮೇಲೇನೋ ಅವ್ರನ್ನ ಎತ್ತು ಕಟ್ಟಲಿಕ್ಕೆ ಮಾಡುವಂತ ಪ್ರಕ್ರಿಯೆಯೊಳಗೆ ಇವ್ರು ಏನ್ ಮಾಡ್ತಾ ಇದಾರೆ, ನೀವು ಹೇಳಿದಾಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳನ್ನ, ಅಂದ್ರೆ ಯಾವತ್ತೂ ಕೂಡ ಯಾವುದೇ ಪಕ್ಷ ಅಧಿಕಾರ ಬರಲಿ, ಉದಾಹರಣೆಗೆ ನಾನು BJP ಅಧಿಕಾರದಲ್ಲಿದ್ದಾಗ BJP ಟೀಕಿಸ್ತಿದ್ದೆ.
ಈಗ ಕಾಂಗ್ರೆಸ್ನವ್ರು ಇದ್ದಾರೆ, ಈಗ ಕಾಂಗ್ರೆಸ್ ಅವ್ರನ್ನ ಟೀಕಿಸ್ತಾ ಇದ್ದೀನಿ. ಅಂದ್ರೆ ಯಾರು ಒಂದು ನಿಜವಾದಂತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾರೆ, ಸರ್ಕಾರಗಳು ಎಡುವುದಾಗ ತಪ್ಪು ಮಾಡಿದಾಗ ಅದನ್ನ ಪ್ರಶ್ನೆ ಮಾಡ್ತಾರೆ, ಬೀದಿಗಿಳಿಯುವಂತ ಅನಿವಾರ್ಯತೆ ಬರ್ತದೆ, ಅದಕ್ಕೆಲ್ಲವೂ ಕೂಡ ಒಂದ್ ರೀತಿ ಕಾಂಗ್ರೆಸ್ನವರು ನಾವು ಏನ್ ಮಾಡಿದ್ರು ಅದನ್ನ ಕೇಳಬಾರ್ದು. ಯಾಕಂದ್ರೆ ಈಗಾಗಲೇ ಹೇಳಿದಾರೆ ಖರ್ಗೆ ಅವರು, ಇದು ಮುಸಲ್ಮಾನರಿಗೂ ಅನ್ವಯಿಸ್ತದೆ ಪ್ರೇಯರ್ ಮಾಡ್ಲಿಕ್ಕೆ ಅಂತ. ಈಗ ನಾಳೆ ಅವ್ರ ಹಬ್ಬಗಳ ದಿನ ಬಂದಾಗ ಪ್ರೇಯರ್ ಮಾಡ್ಲಿಕ್ಕೆ ಹೋದಾಗ ಇದನ್ನ ನಿಯಮ ಅಡ್ಡಿ ಆಗುತ್ತೆ ಅಂತ. ಎಸ್ ಸರ್, ಎಸ್ ಹರಿರಾಮ್ ಅವರೇ ಥ್ಯಾಂಕ್ ಯು, ಮಹೇಶ್ ಅವರೇ ಥ್ಯಾಂಕ್ ಯು, ನಂದನ್ ಕಶ್ಯಪ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.